ಡಿಮೋಟಿವೇಟ್ ಫೀಲ್ ಮಾಡ್ಕೊತಾ ಇದ್ದೀರಾ, ಓವರ್ ಥಿಂಕಿಂಗಲ್ಲಿದ್ದೀರಾ, ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡ್ತೀರಾ? ಬನ್ನಿ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಎಕ್ಸ್ಪೆರಿಮೆಂಟ್ ಶೇರ್ ಮಾಡ್ತಿದ್ದೀನಿ. ಸೊ ಆ ಎಕ್ಸ್ಪೆರಿಮೆಂಟ್ ನೀವು ಕೂಡ ನನ್ನ ಜೊತೆ ಕೂತ್ಕೊಂಡು ಮಾಡ್ತೀರಾ. ಸೊ ಎಲ್ಲರೂ ಫಸ್ಟ್ ಕಣ್ಮುಚ್ಚಿ. ನೀವು ಕಣ್ಣು ಮುಚ್ಚಿದ್ರೇ ಗೊತ್ತಾಗೋದು, ನಾನು ಇಲ್ಲ ಕಣ್ಣು ಮುಚ್ಚಲ್ಲ ಹಾಗೆ ಇರ್ತೀನಿ ಅಂತ ಅಂದ್ಬಿಟ್ಟಂದ್ರೆ ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಲ್ಲ. ಸೊ ಕಣ್ಣು ಮುಚ್ಚಿ ಎಲ್ಲರೂ. ಇವಾಗ ನಿಮ್ಮದು ಏನು ಏಜ್ ಇದೆ ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ. ಆ ಏಜಿಂದ ನೀವು ಮುಂದೆ 10 ವರ್ಷ ಮುಂದಾಗಿದ್ದೀರಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ನೀವು ಥಿಂಕ್ ಮಾಡಿ, ನೀವು 10 ಇಯರ್ಸ್ ಮುಂದೆ ಇದ್ದೀರಲ್ಲ, ನೀವು ನಿಮಗೆ ಒಂಚೂರು ಇಷ್ಟಪಡಲ್ಲ, ನಿಮ್ಮದು ಏನು ಬಾಡಿ ಇದೆ ಫಿಸಿಕಲಿ ಫಿಟ್ನೆಸ್ ಅದನ್ನು ಕೂಡ ನೋಡಿ ನೀವು ಚೂರು ಇಷ್ಟಪಡಲ್ಲ. ನಿಮ್ಮ ಲೈಫ್ ನಿಮಗೆ ತುಂಬ ಬೇಸರ, ನಿಮ್ಮ ಲೈಫಿಂದ ನಿಮಗೆ ತುಂಬ ಬೇಸರ ಆಗಿದೆ. ನೀವು ವರ್ಕ್ ಏನು ಮಾಡ್ತೀರಾ ಆ ವರ್ಕ್ ನಿಮಗೆ ಚೂರು ಇಷ್ಟ ಆಗ್ತಿಲ್ಲ, ಎಲ್ಲ ಕಡೆನೂ ಕಿಟಿ ಥರನೇ ಒಂದು ಫೇಸ್ ಮಾಡ್ತಾಯಿದ್ದೀರಾ. ನಿಮ್ಮ ಪಕ್ಕದಲ್ಲಿ ಇರೋ ಜನಗಳು ಕೂಡ ನಿಮಗೆ ಇಷ್ಟ ಆಗಲ್ಲ, ಎಲ್ಲ ಥರನೂ ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಒಂದು ದಿನ ರಾತ್ರಿ ನೀವು ಮಲಗಿರ್ಬೇಕಾದ್ರೆ ರಾತ್ರಿ 3 ಗಂಟೆ ಎದ್ದುಬಿಟ್ಟು ನೀವು ನಿಮ್ಮ ಹಳೆ ಫೋಟೋನೆಲ್ಲ ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ನಾನು ಮೊದಲೇ ಹೇಗಿದ್ದೆ ಇವಾಗ ಹೇಗಾಗಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಫೀಲ್ ಬರ್ತಾ ಇದೆ. ಸೊ ನೀವು ರಾತ್ರಿ ದೇವ್ರ ಫೋಟೋ ನೋಡ್ಕೊಂಡ್ಬಿಟ್ಟು ದೇವ್ರ ಹತ್ರ ಬೆಗ್ ಮಾಡ್ತಿದ್ದೀರಾ, ಅಂದರೆ ದೇವರೇ ನಾನು ಇವಾಗ ಹೆಂಗಿದ್ದೀನಿ ಅಪ್ಪ, ನಾನು ಮುಂಚೆ ಎಷ್ಟು ಚೆನ್ನಾಗಿದ್ದೆ, ಮುಂಚೆ ಹತ್ರ ಎಷ್ಟೆಲ್ಲ ಟೈಮ್ ಇತ್ತು, ನಾನು ಏನೂ ವರ್ಕ್ ಮಾಡಲಿಲ್ಲ, ಇವಾಗ ನನಗೆ ಆ ಲೈಫ್ ಮತ್ತೆ ಬೇಕಪ್ಪ ಅಂತ ಹೇಳಿಬಿಟ್ಟು ನಿಮ್ಮ 10 ವರ್ಷ ಹಳೆ ಫೋಟೋನ ನೀವು ನೋಡ್ಕೊಂಡ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇದ್ದೀರಾ. ದೇವ್ರ ಹತ್ರ ಬೇಡ್ಕೊಂಡು ಅಳ್ತಾ ಇದ್ದೀರಾ, ದೇವರೇ ಹೇಗಾದರೂ ಮಾಡಿ ನನ್ನ ಲೈಫ್ನ ಚೇಂಜ್ ಮಾಡಿ ಅಂತ ಹೇಳಿಬಿಟ್ಟು. ಆ ದೇವರು ನಿಮ್ಮ ಪ್ರೇಯರ್ನ ಕೇಳಿಕೊಂಡು ಕಣ್ಬಿಡಿ. ಇವಾಗೆಲ್ಲರೂ ಮತ್ತೆ ವಾಪಸ್ ನಿಮಗೆ ಆ ಲೈಫ್ ಕೊಟ್ಟಿದ್ದಾರೆ ನೋಡಿ ಅಲ್ವಾ? ಸೊ ಎವ್ರಿ ಡೇ ಇಸ್ ಎ ನ್ಯೂ ಡೇ. ಏನಾದರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ದೇವ್ರು ಮತ್ತೆ ನಿಮಗೆ ಆ ಡೇನ ವಾಪಸ್ ಕೊಟ್ಟಿದ್ದಾರೆ. 10 ವರ್ಷ ಮುಂದೇನು ಹೋಗಿದ್ರಿ, ಹಿಂದೆ ವಾಪಸ್ ಬಂದಿದ್ದೀರಾ. ಸೊ ಏನು ಅಂದ್ಕೊಂಡಿದ್ದೀರಾ ಎಲ್ಲದನ್ನು ಕೂಡ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಸೊ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ಏನೆಲ್ಲ ಮಾಡಬಾರ್ದು, ಇಷ್ಟು ದಿನ ನೀವು ಮಾಡ್ತಾ ಇದ್ರಿ, ಲೇಜಿನೆಸ್ ಆಗಿರಿ, ಯಾವ ಕೆಲಸ ಮಾಡೋಕ್ಕಿಂತ ಮುಂಚೆ ನೀವು ಏನು ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ರಲ್ವ, ಸೊ ಅದನ್ನೆಲ್ಲದು ಕೂಡ ಸ್ಟಾಪ್ ಮಾಡಿ. ಸೊ ಇವಾಗ ನಿಮ್ಮ ಹತ್ರ ಮತ್ತೆ ವಾಪಸ್ ಆ 10 ಇಯರ್ಸ್ ಬ್ಯಾಕ್ ನೀವು ಬಂದಿದ್ದೀರಾ. ಸೊ ವರ್ಕ್ ಮಾಡಿ, ಜೀವನ ಚೆನ್ನಾಗಿ ಇಟ್ಕೊಳ್ಳಿ, ನಗಿಸ್ತೀರಿ, ಹೆಲ್ತಿನ ಮಾತ್ರ ಚೆನ್ನಾಗಿರಿ. ಆರೋಗ್ಯ ಇದ್ರೇ ಮಾತ್ರ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ. ಆರೋಗ್ಯ ಇಲ್ಲ ಅಂತ ಅಂದ್ಬಿಟ್ಟಂದ್ರೆ ನೀವು ಯಾವ ವರ್ಕು ಕೂಡ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಡೂ ಇಟ್ ಟುಡೇ ಓನ್ಲಿ. ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.